ರಾಜಕೀಯ ನಿಂತು ನೀರಲ್ಲ, ಹರಿವ ನೀರು. ಯಾರು ಶತ್ರು ಇಲ್ಲ, ಯಾರು ಮಿತ್ರರು ಅಲ್ಲ. ನಾಳೆನೇ ಬರ್ಲಿ ಕ್ಯಾಟಗರಿ, ಏನ್ ಬರುತ್ತೋ ಎಲ್ಲಿ ಬರುತ್ತೋ ಎಲ್ಲದಕ್ಕೂ ರೆಡಿ. ಯಾರು ಇಲ್ಲಿ ಭಯ ಪಡ್ಕೊಂಡು ಗಡಗಡ ಅಂತ ಅಲ್ಲಾಡ್ತಾ ಇಲ್ಲ. ಫೇಸ್ ಮಾಡೋ ಶಕ್ತಿ ಇದೆ. ಮಾಸ್ಟರ್ಸ್ ಡಿಗ್ರಿ ತಗೊಂಡಿದ್ದೀವಿ ರಾಜಕೀಯದಲ್ಲಿ. ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ನಮಗೂ ಗೊತ್ತಿದೆ. ನಾವೇನು ಉತ್ತರ ಕೊಡಬೇಕು ಆ ಸಮಯದಲ್ಲಿ, ಯಾವ ಸಮಯದಲ್ಲಿ, ಚುನಾವಣೆಗಳ ಸಮಯದಲ್ಲಿ ಕೊಡ್ತೀವಿ. ಏನು ಇವತ್ತು ಗೇಟ್ಗಳಿಗೆ ಬೀಗ ಹಾಕಿದಾರಲ್ಲ, ನೀವು ಎಂಟೈರ್ ಇಂಡಿಯಾದಲ್ಲಿ ನೋಡಿ, ಒಂದು ಸರ್ಕಾರಿ ಆಫೀಸ್ಗೆ 3 ಬಾಗಿಲು 4 ಬಾಗಿಲು ಇರ್ತದೆ ಗೇಟ್ಗಳು ಬರೋ ಹೋಗೋವ್ರಿಗೆ. ಆದ್ರೆ ನಮ್ಮ ಚಿಂತಾಮಣಿಯಲ್ಲಿ ಒಂದು ಬೀಗ ಹಾಕ್ಬಿಡ್ತಾರೆ. ಯಾಕೆ ಹಾಕ್ತಾರಂತ ನೀವು ಕೇಳ್ಬೇಕು. ಹಾಕೋ ಅಧಿಕಾರ ಇಲ್ಲ, ಬೀಗ ಹಾಕುವಂತ ಅಧಿಕಾರ ಯಾರು ಕೊಟ್ಟಿದ್ದು? ಜನರಿಗೆ ಸಮಸ್ಯೆ ಆಗುವಂತದ್ದ. ಮಾಡಿ, ಓಪನ್ ಮಾಡಿ. ಯಾಕೆ ಮಾಡಬಾರ್ದು? ಯಾರು ಬಂದ್ ಮಾಡಿ ಅಂತ ಹೇಳಿರೋದು ಇವ್ರಿಗೆ? ಇವರು ಕಾರ್ ಪಾರ್ಕಿಂಗು ಆಫೀಸ್ ಮುಂದೆ ನಿಂತ್ಕೋಬಹುದು, ಬೇರೆಯವ್ರದ್ದು ಕಾರ್ ಆಗ್ಲಿ ಟೂ ವೀಲರ್ ಆಗ್ಲಿ ನಿಂತ್ಕೋಬಾರ್ದು. ಯಾವ ಸೀಮೆ ಕಾನೂನು ಇದೆಲ್ಲ? ಯಾವ ಸೀಮೆ ಕಾನೂನು? ಎಲ್ಲರಿಗೂ ಒಂದೇ ರೂಲ್ ಅಲ್ವಾ? ಹಾಕ್ಬೇಕಲ್ಲ, ಅವ್ರದ್ದು ಕಾರ್ ಹಿಂದೆ ಹಾಕ್ಬೇಕಲ್ಲ. ಏನ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಾರಲ್ಲ ಹಾಕ್ಬೇಕಲ್ಲ. ನಿಮ್ಮ ಅಧಿಕಾರಿಗಳದ್ದು ಕಾರ್ ಪಾರ್ಕಿಂಗ್ ಯಾಕಲ್ಲ ಹಾಕೋದು? ನಿಮ್ಮೊಂದು ಕಾನೂನು, ಸಾರ್ವಜನಿಕರಿಗೊಂದು ಕಾನೂನಾ? ಗೇಟ್ಗಳು ಬೀಕ ಆಗೋದು, ಮತ್ತೆ ನಾನು ಏನೋ ಕ್ಯಾಟಗರಿ ಚೇಂಜ್ ಮಾಡ್ಬಿಡ್ರಿ, ನಾಳೆ ಮಾಡ್ಬಿಡಿ, ಅಥವಾ ಡಿಲಿಮಿಟೇಷನ್ ಮಾಡ್ಬಿಡಿ. ಈ ಯಾರು ಎಲ್ಲಿ ಭಯ ಪಡುವಂತವ್ರು ಯಾರು ಇಲ್ಲ. ಇಲ್ಲಿ ಸುಮಾರು ಏರಿಯಾಗಳಿದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು. ಜನರ ಬೆಂಬಲ ಕೊಡೋದು ಬಿಡೋದು ಅವ್ರ ಕೈಯಲ್ಲಿ ಇರೋದು. ಮತದಾರ ಪ್ರಭುಗಳು ಅಂತ ಹೇಳ್ತೀವಲ್ಲ, ಅವ್ರ ಕೈಯಲ್ಲಿ ಇರೋದು. ಯಾರ ಕೈಯಲ್ಲೂ ಇಲ್ಲ. ಎಲ್ಲದಕ್ಕೂ ರೆಡಿ ಇದೀವಿ. ನಾಳೆನೇ ಅನೌನ್ಸ್ ಆಗ್ಲಿ, ನಾಳೆ ಎಲೆಕ್ಷನ್ ಆಗ್ಲಿ, ಅದಕ್ಕೂ ರೆಡಿ. ತಾವು ಯಾವ ಪಕ್ಷದ ಅಭ್ಯರ್ಥಿ ಆಗ್ತೀರಾ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಸದ್ಯ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಆಗಿದ್ದೀನಿ ನಾನು. ಕಾಂಗ್ರೆಸ್ ಪಕ್ಷದಿಂದಾನೇ ಇರೋದಲ್ಲ, ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಲ್ಲ. ಏನ ಕಾಂಗ್ರೆಸ್ ಅಲ್ಲಿ ಇದ್ದೀನಲ್ಲ ಈಗ ಸದ್ಯಕ್ಕೆ. ಒಂದ್ ವೇಳೆ ನೀವು ಇವಾಗ ಸದ್ಯಕ್ಕೆ ಗೆದ್ದಿರ್ತಕ್ಕಂಥದ್ದು ವಾರ್ಡ್ ನಂಬರ್ 18 ಏನಾದ್ರು ಕ್ಯಾಟಗಿರಿ ಅವಾರ್ಡ್ ಬಂದಿಲ್ಲ ಅಂದ್ರೆ ಬೇರೆ ವಾರ್ಡ್ ಹೋಗ್ತೀರಾ ಅಂತ? ಈಗ ಪ್ರಜಾಪ್ರಭುತ್ವದಲ್ಲಿ ಈಗ ಸಪೋಸ್ ಈಗ ಮಹಿಳಾನ ಇನ್ನೊಂದು ಬರುತ್ತೆ, ಮಹಿಳಾಗನ ಅವಕಾಶ ಇರ್ತದೆ. ಅಥವಾ ಆಗ ವಾರ್ಡು ಅಕಸ್ಮಾತ್ SC ಕ್ಯಾಟಗರಿನ ಇನ್ನೊಂದು ಬಂತು, ಅಲ್ಲಿ ನಾವು ನಿಂತ್ಕೊಳಕ್ ಆಗಲ್ವಲ್ಲ. ಎಲ್ಲ ಜನರಲ್ ಬರುವಂತದ್ದು, ವಿಷಯ ಬರುವಂತದ್ದು ಎಲ್ಲ ಹೋಗ್ಬೇಕಲ್ಲ. ರಾಜಕೀಯ ಅಂದ್ರೆ ಮಾಡಲೇಬೇಕಲ್ಲ. ಅಭಿವೃದ್ಧಿ ಕಡೆ, ಅಭಿವೃದ್ಧಿ ಎಲ್ಲಿರ್ತದೆ ನಾವು ಅಲ್ಲಿರ್ತೀವಿ. ಅದು ಹಿಟ್ಲರ್ ರಾಜಕೀಯ ಯಾವತ್ತೂ ನಡೆಯೋದಿಲ್ಲ. ಹಿಟ್ಲರ್ ವಿರುದ್ಧವಾಗಿರ್ತೀವಿ. ನಾವೇನಿದ್ರು ಜನಪರವಾಗಿ ಕೆಲಸ ಮಾಡುವಂತವ್ರು, ಜನರ ಕಷ್ಟ ಸುಖಗಳಿಗೆ ಧ್ವನಿ ಎತ್ತಂತವ್ರು. ನಮ್ಗೆ ರಾಜಕೀಯನೇ ಜೀವನ ಅನ್ನೋದೇನಿಲ್ಲ. ನಾನೆಲ್ಲೋ ಕಾಂಟ್ರಾಕ್ಟರ್ ಅಲ್ಲ, ಇಲ್ಲಿಗಲ್ ಬಿಸ್ನೆಸ್ ಇಲ್ಲ, ಅದ್ರಲ್ಲಿ ಜೀವನ ಮಾಡೋಂಥದ್ದು ಏನಿಲ್ಲ. ನಮ್ಗೆ ಯಾವ್ದೋ ದೊಡ್ಡವ್ರು ಹೇಳ್ಕೊಟ್ಟಿರುವಂತ ಯಾವ್ದೋ ಒಂದು ಬಿಸ್ನೆಸ್ಗಳಿದೆ, ಆ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಹೇಗಾದ್ರೂ ಸರಿ, ನಾವ್ ಎಲ್ಲಿದ್ರೂ ಏನೋ ಒಂದು ಮಾಡ್ತೀವಿ. ರಾಜಕೀಯ ಅಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಮಾಸ್ಟರ್ಸ್ ಡಿಗ್ರಿ ನಾವು ಪಡೆದಿದ್ದೀವಿ. ನಾವು ಕೆಲವ್ರಿಗೆ 10 ವರ್ಷ ಸೋಲ್ಸಿದ್ದೀವಿ, ಕೆಲವ್ರಿಗೆ 5 ವರ್ಷ ಸೋಲ್ಸಿದ್ದೀವಿ. ಎಲ್ಲರಿಗೂ ರುಚಿಗಳಿದೆ. ಇವತ್ತು ಕೆಲವ್ರು ಹೇಳ್ತಾರೆ, ಅಲ್ಲಿ ನೋಡಿದೆ ಆಂಧ್ರ CM ಏನೋ ಹೇಳಿದ್ದಾರೆ ಅಂತ ನನಗೂ ಗಮನಕ್ಕೆ ಬಂತು. ಯಾರು ಹೇಳ್ತಾ ಇದ್ರಲ್ಲಿ ಏನಂತ ಅಂತ ಹೇಳಿದ್ರೆ, ಮುಸ್ಲಿಮ್ಸ್ಗೆ ಅನಿವಾರ್ಯ ಕಾಂಗ್ರೆಸ್ ಇಲ್ಲ ಅಂದ್ರೆ ಮುಸ್ಲಿಮ್ಸ್ ಅಲ್ಲ ಅಂತ ಅವರೆಲ್ಲ ಭ್ರಮೆಯಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮಿಂದ ಕಾಂಗ್ರೆಸ್ ಅಷ್ಟೇ ಹೊತ್ತು ಕಾಂಗ್ರೆಸ್ ಇಂದ ನಾವಲ್ಲ, ಏನಿಲ್ಲವೇ ಇಲ್ಲ. ನಮ್ಮಿಂದ ಕಾಂಗ್ರೆಸ್ ಅಷ್ಟೇ. ಕಾಂಗ್ರೆಸ್ ಇಂದ ಮುಸ್ಲಿಮ್ಸ್ ಇನ್ನೊಬ್ರು ಅವೆಲ್ಲ ಅವ್ರ ಭ್ರಮೆ. ಆ ಭ್ರಮೆಯಲ್ಲಿ ಇಟ್ಕೊಂಡು ಹಂಗೆ ಇಲ್ಲಿ ಜನರು ಉತ್ತರ ಕೊಡ್ತಾರೆ. ಸಮಯದಲ್ಲಿ ಕೊಡ್ತಾರೆ. ಅಮೀರ್ ಅವರು ಬಂದ್ರು ಅಷ್ಟೇ, ಇನ್ನೊಬ್ರು ಬಂದ್ರು ಅಷ್ಟೇ. ಜನರು ಏನ್ ಮಾಡ್ಬೇಕು ತೀರ್ಮಾನ ಅದೇ ಮಾಡೋದು. ಬಹಳ ಬುದ್ಧಿವಂತರು ನಮ್ಮ ತಾಲೂಕ್ ಜನರು. ನಾವು ಯಾರ ವಿರುದ್ಧನೂ ಇಲ್ಲ. ನಾನು ಮತ್ತೆ ಹೇಳ್ತೀನಿ, ಪಾಲಿಸಿಸ್ ವಿರುದ್ಧವಾಗಿ ನಾವು ಅಷ್ಟೇ. ಸುಧಾಕರ್ ರೆಡ್ಡಿ ಅವರು ಒಳ್ಳೆಯವ್ರ, ಆದ್ರೆ ಅವ್ರ ಪಾಲಿಸಿಸ್ ಸರಿ ಇಲ್ಲ. ನಾವೇನ್ ಮಾಡೋದು? ಅವ್ರು ಹೇಳಿದೆ ನಡಿಬೇಕು ಅಂತಾರೆ. ಈಗ